ಅಲ್ಲೆಲ್ಲ ಅವರು ಸರ್ಕಾರ ನೋಡಿ, ಬಿಜೆಪಿ ನಲ್ಲಿರ್ತಕ್ಕಂತ ಅವ್ರದ್ದು 1 ಪಾಯಿಂಟ್ ಪ್ರೋಗ್ರಾಮ್ ಏನಿದೆ, ಇಡೀ ದೇಶದಲ್ಲಿ ಬಿಜೆಪಿಯೇತರ ಸರ್ಕಾರಗಳನ್ನ ಕೆಳಗೆ ಇಳಿಸಬೇಕು ಅಂತಕ್ಕಂಥದ್ದೇ ಅವ್ರ ಉದ್ದೇಶ. ಏನಿರ್ತಕ್ಕಂಥವ್ರು ಫೆಡರಲ್ ವ್ಯವಸ್ಥೆನಲ್ಲಿ ಎಲ್ಲರೂ ಕೂಡ ಅವರವರ ನಿಯಮಾನುಸಾರ ಕಾರ್ಯಚಟುವಟಿಕೆ ನಡೆಸಲಿ ಇರ್ತಕ್ಕಂಥದ್ದಲ್ಲ. ಅವ್ರದ್ದಿರ್ತಕ್ಕಂಥದ್ದು 1 ಪಾಯಿಂಟ್ ಪ್ರೋಗ್ರಾಮ್ ಏನಿದೆ, ಯಾರು ಬಿಜೆಪಿ ಬಿಟ್ಟು ಬೇರೆ ಯಾವ್ಯಾವ ಗೌರ್ಮೆಂಟ್ ಇದೆ ಅವೆಲ್ಲ ಡಿಸ್ಟೆಬಿಲೈಸ್ ಮಾಡಬೇಕು ಅನ್ನೋದು ಅವ್ರ ಹುನ್ನಾರ. ಅದ್ರಲ್ಲಿ ಇದು ಒಂದು ಕೂಡ ಸೇರಿದೆ. ಜಾರ್ಖಂಡ್ ಕೇಜ್ರಿವಾಲ್ ನೋಡಿ, ನಿನ್ನೆ ನಮ್ಮ ಪೊನ್ನಣ್ಣ ಹೇಳ್ತಾ ಇದ್ರು, ಸುಮಾರು ಏನು ಇಡಿ ಅವರು ರೇಡ್ ಮಾಡಿದ್ದಾರೆ ಇದುವರೆಗೆ 85% ಬರೀ ಬಿಜೆಪಿ ವಿರುದ್ಧ ಇರೋ ಪಕ್ಷದ ಮುಖಂಡರುಗಳನ್ನ ಮಾಡಿರೋದು. ಯಾರಾದ್ರೂ ಬಿಜೆಪಿ ಅವ್ರಿಗೆ ಮಾಡಿದಾರೆ ತೋರಿಸಿ ನೋಡೋಣ. ಸಿಎಂ ರೇಸ್ ಅಲ್ಲಿ ಇರೋರು ಅದು ಕುಮಾರಸ್ವಾಮಿ ಅವರು ಯಾವಾಗ ಏನ್ ಹೇಳ್ತಾರೆ ಏನು ಅಂತ ನನಗೆ ಗೊತ್ತಿಲ್ಲ. ಅವ್ರ ಮಾತಿಗೆ ನಾನು ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ. ಅಲ್ಲೆಲ್ಲ ಅವರು ಸರ್ಕಾರ ನೋಡಿ, ಬಿಜೆಪಿ ನಲ್ಲಿರ್ತಕ್ಕಂತ ಅವ್ರದ್ದು 1 ಪಾಯಿಂಟ್ ಪ್ರೋಗ್ರಾಮ್ ಏನಿದೆ, ಇಡೀ ದೇಶದಲ್ಲಿ ಬಿಜೆಪಿಯೇತರ ಸರ್ಕಾರಗಳನ್ನ ಕೆಳಗೆ ಇಳಿಸಬೇಕು ಅಂತಕ್ಕಂಥದ್ದೇ ಅವ್ರ ಉದ್ದೇಶ. ಏನಿರ್ತಕ್ಕಂಥವ್ರು ಫೆಡರಲ್ ವ್ಯವಸ್ಥೆನಲ್ಲಿ ಎಲ್ಲರೂ ಕೂಡ ಅವರವರ ನಿಯಮಾನುಸಾರ ಕಾರ್ಯಚಟುವಟಿಕೆ ನಡೆಸಲಿ ಇರ್ತಕ್ಕಂಥದ್ದಲ್ಲ. ಅವ್ರದ್ದಿರ್ತಕ್ಕಂಥದ್ದು 1 ಪಾಯಿಂಟ್ ಪ್ರೋಗ್ರಾಮ್ ಏನಿದೆ, ಯಾರು ಬಿಜೆಪಿ ಬಿಟ್ಟು ಬೇರೆ ಯಾವ್ಯಾವ ಗೌರ್ಮೆಂಟ್ ಇದೆ ಅವೆಲ್ಲ ಡಿಸ್ಟೆಬಿಲೈಸ್ ಮಾಡಬೇಕು ಅನ್ನೋದು ಅವ್ರ ಹುನ್ನಾರ. ಅದ್ರಲ್ಲಿ ಇದು ಒಂದು ಕೂಡ ಸೇರಿದೆ. ಜಾರ್ಖಂಡ್ ಕೇಜ್ರಿವಾಲ್ ನೋಡಿ, ನಿನ್ನೆ ನಮ್ಮ ಪೊನ್ನಣ್ಣ ಹೇಳ್ತಾ ಇದ್ರು, ಸುಮಾರು ಏನು ಇಡಿ ಅವರು ರೇಡ್ ಮಾಡಿದ್ದಾರೆ ಇದುವರೆಗೆ 85% ಬರೀ ಬಿಜೆಪಿ ವಿರುದ್ಧ ಇರೋ ಪಕ್ಷದ ಮುಖಂಡರುಗಳನ್ನ ಮಾಡಿರೋದು. ಯಾರಾದ್ರೂ ಬಿಜೆಪಿ ಅವ್ರಿಗೆ ಮಾಡಿದಾರೆ ತೋರಿಸಿ ನೋಡೋಣ. ಸಿಎಂ ರೇಸ್ ಅಲ್ಲಿ ಇರೋರು ಅದು ಕುಮಾರಸ್ವಾಮಿ ಅವರು ಯಾವಾಗ ಏನ್ ಹೇಳ್ತಾರೆ ಏನು ಅಂತ ನನಗೆ ಗೊತ್ತಿಲ್ಲ. ಅವ್ರ ಮಾತಿಗೆ ನಾನು ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ.